ಇನ್ನು ಇದೇ ಸಮಾವೇಶದಲ್ಲಿ ಎಚ್ಡಿಕೆ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಕುಮಾರಸ್ವಾಮಿ ಬಹಳ ಕೀಳಾಗಿ ನಮ್ಮ ಬಗ್ಗೆ ಮಾತನಾಡಿದ್ರು. ಏನ್ ಬೈ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬಹಳ ಕೀಳಾಗಿ ಮಾತಾಡಿದ್ರು ಕುಮಾರಸ್ವಾಮಿ ನಮ್ಮ ಬಗ್ಗೆ. ನನ್ನ ಸುರೇಶ್ರನ್ನ ಅಪೂರ್ವ ಸಹೋದರರು ಅಂತ ಹೇಳಿದ್ರು. ನನ್ನನ್ನ ಸುರೇಶ್ರನ್ನ ಬಹಳ ತುಚ್ಛವಾಗಿ ಮಾತನಾಡಿದ್ರು. ಆದ್ರೆ ನಾನೇನು ಹೇಳಿಲ್ಲ, ವಾಪಸ್ ಏನು ಉತ್ತರ ಕೊಡ್ಲಿಲ್ಲ. ಎಲ್ಲಕ್ಕೂ ಕೂಡ ಚನ್ನಪಟ್ಟಣ ಜನರೇ ಉತ್ತರ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಫಲಿತಾಂಶವೇ ಉತ್ತರ. ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಸಾಕ್ಷಿಗುಡ್ಡೆ ಏನಿದೆ ನಿನ್ನ ಸಾಕ್ಷಿಗುಡ್ಡೆ ಅಂತ ಕೇಳಿದ. 2 ಬಾರಿ ಸಿಎಂ ಆದ್ರೂ ಶಾಲೆ ದೇವಸ್ಥಾನ ಕಟ್ಟಿಸಲಿಲ್ಲ. ಈಗ ಚನ್ನಪಟ್ಟಣದ ಜನರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಇವತ್ತಿನ ಸಮಾವೇಶದಲ್ಲಿ ನೇರ ಟೀಕಾ ಪ್ರಹಾರ ಮಾಡಿದರು. ಯಾರು ನನ್ನನ್ನ ಸುರೇಶ್ನ ಅಪೂರ್ವ ಸಹೋದರರು ಅಂತ ಕರೆದ್ರು, ಅವ್ರ ಬಗ್ಗೆನೂ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂತ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡೋಂತ ಅವಶ್ಯಕತೆ ಇಲ್ಲ. ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೇ ಉತ್ತರ. ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ, ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ, ಕೇಂದ್ರ ನಾಯಕರಾದಂತ ಬಿಜೆಪಿ ನಾಯಕರಿರ್ಬೋದು, ಜನತಾದಳದ ನಾಯಕರಿರ್ಬೋದು, ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿಗಿರ್ಬೋದು, ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರೆ ಏಟೆ ಬರೀ ಚನ್ನಪಟ್ಟಣಕ್ಕೆ ಉತ್ತರ ಮಾತ್ರ ಕೊಟ್ಟಿದ್ದಲ್ಲ, ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ, ಬಿಸ್ಲಮ್ಮನ ದೇವಸ್ಥಾನ ಕಟ್ಟಿದ್ದಾರೆ, ಮಹದೇಶ್ವರ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ. ನಾನು ಚುನಾವಣೆಯಲ್ಲಿ ಕೇಳಿದೆ, ಯೋಗೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಕೇಳಿದೆ, ನಾನು ಪ್ರಶ್ನೆ ಆಗ್ತದೆ, ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ, ಈ ಜಿಲ್ಲೆಯಿಂದ 2 ಬಾರಿ ಮುಖ್ಯಮಂತ್ರಿಯಾಗಿ ನೀನು ಮಾಡಿದಂತ ಸಾಕ್ಷಿಗುಡ್ಡೆ, ಒಂದು ದೇವಸ್ಥಾನ ಆಗಲಿ, ಒಂದು ಶಾಲೆ ಆಗಲಿ, 2 ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಡ್ಲಿಲ್ಲ ಕುಮಾರಣ್ಣ ಅಂತ ಹೇಳಿದೆ. ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ಕಾಗ್ಲಿಲ್ಲ. ಈಗ ನಾನು ಕೇಳೋದಿಲ್ಲ, ಉತ್ತರ ಕೇಳಕ್ ಹೋಗುದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನೀವೇ ಉತ್ತರ ಕೊಟ್ಬಿಟ್ಟಿದ್ದೀರಿ ನೀವು. ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ.